ಈಜಿಪುರ ಮೇಲ್ಸೇತುವೆ ದಶಕಗಳಿಂದ ಪೂರ್ಣವಾಗದೆ ಬಾಕಿ ಉಳಿದಿದೆ. ಈಗ ಈಜಿಪುರ ಫ್ಲೈಓವರ್ ನಿರ್ಮಾಣಕ್ಕೆ ಇದ್ದ ತೊಂದರೆಯನ್ನ ನಿವಾರಿಸಲಾಗಿದೆ. ಸೇಂಟ್ ಜಾನ್ ಆಸ್ಪತ್ರೆ ಆಡಳಿತ ಮಂಡಳಿಯು ಜಾಗ ನೀಡಲು ಒಪ್ಪಿಗೆ ಸೂಚಿಸಿದೆ. ಹೀಗಾಗಿ ಮುಂದಿನ 6-7 ತಿಂಗಳಲ್ಲಿ ಮೇಲ್ಸೇತುವೆ ಸಿದ್ಧವಾಗಲಿದೆ. ಕಿರುತೆರೆ ನಟಿ ಕಾವ್ಯಗೌಡ ಕುಟುಂಬದ ಕಲಹ ಬೀದಿಗೆ ಬಂದಿದೆ. ಕೌಟುಂಬಿಕ ಕಲಹದಿಂದ ಪತಿಯ ಅತ್ತಿಗೆಯ ತಂದೆಯಿಂದ ಹಲ್ಲೆ, ರಾಮಮೂರ್ತಿನಗರ ಪೊಲೀಸ್ ಠಾಣೆಗೆ ದೂರು, ಪ್ರತಿದೂರು ಸಲ್ಲಿಕೆ. ಜನಪ್ರಿಯತೆ ಸಹಿಸದೆ ಮನೆಗೆ ನುಗ್ಗಿ ಹಲ್ಲೆ, ಅತ್ಯಾಚಾರ ಹಾಗೂ ಕೊಲೆ ಬೆದರಿಕೆ ಹಾಕಲಾಗಿದ್ದು, ಈ ಸಂಬಂಧ ಕಾವ್ಯಗೌಡ ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ ನವೆಂಬರ್ನಲ್ಲಿ ಸಿಎಂಎಸ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಕಂಪನಿಯ ಸಿಬ್ಬಂದಿಯಿಂದ 10 ಕೋಟಿ ರು ಹಣ ದರೋಡೆ ಮಾಡಲಾಗಿತ್ತು. ಈಗ ಹಿಟಾಚಿ ಪೇಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಎಟಿಎಂಗೆ ತುಂಬುವ ಹಣವನ್ನ ತಗೊಂಡು ಕಂಪನಿಯು ಸಿಬ್ಬಂದಿ ಎಸ್ಕೇಪ್ ಆಗಿದ್ದಾರೆ. 2 ಪ್ರತ್ಯೇಕ ತಂಡಗಳು ಹಣ ದರೋಡೆ ಮಾಡಿವೆ. ಕೌಟುಂಬಿಕ ಕಲಹದಿಂದ ದೂರವಾಗಿದ್ದ ಪತಿ ಪತ್ನಿ ವಾರಕ್ಕೊಮ್ಮೆ ಮಗು ನೋಡಲು ಪತಿಗೆ ಅವಕಾಶ. ಈ ಗ್ಯಾಪಲ್ಲಿ ಪತ್ನಿಗೆ ಗೊತ್ತಿಲ್ಲದೆ ಮೊಬೈಲ್ಗೆ ಆ್ಯಪ್ ಹಾಕಿದ್ದ ಪತಿ. ಇದರಿಂದ ಪತ್ನಿ ಎಲ್ಲಿದ್ರೂ ಪತಿಗೆ ಬರ್ತಿತ್ತು ಲೊಕೇಶನ್. ಬೆಂಗಳೂರಿನಲ್ಲಿ ಪತಿಯ ಕೃತ್ಯಕ್ಕೆ ಠಾಣೆಯ ಮೆಟ್ಟಿಲೇರಿದ ಹೆಂಡತಿ ಪುಟ್ಟನಹಳ್ಳಿ ಠಾಣೆಯಲ್ಲಿ ದೂರು ದಾಖಲು. ಕರ್ನಾಟಕ ಗೋವಾ ಗಡಿಯಲ್ಲಿ ನಡೆದ 400 ಕೋಟಿ ಹಣ ದರೋಡೆ ಪ್ರಕರಣ. ಕೊನೆಗೂ ಹಣ ಸಾಗಿಸಿದ್ದ 2 ಕಂಟೇನರ್ ವಾಹನಗಳ ಚಾಲಕರನ್ನ ಎಸ್ಐಟಿ ತಂಡ ಬಂಧಿಸಿದೆ. ಇಬ್ಬರನ್ನ ಅಜ್ಞಾತ ಸ್ಥಳದಲ್ಲಿ ಇರಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂಬ ಮಾಹಿತಿ.